ಸಿದ್ದು ಪೂರ್ಣಾವಧಿ ಗೇಮ್ ಪ್ಲಾನ್. ಪೂರ್ಣಾವಧಿ ಸಿಎಂ ನಾನೇ, ಸಿದ್ದರಾಮಯ್ಯ ಗುಡುಗು. ಅಸಮರ್ಥ ಸೋಮಾರಿ ಸಚಿವರ ತಲೆದಂಡಕ್ಕೆ ಸಿಎಂ ಚಿಂತನೆ. ಮಾರ್ಚ್ 27ರ ವಿಶೇಷ ಕ್ಯಾಬಿನೆಟ್ ಮೇಲೆ ಎಲ್ಲರ ಕಣ್ಣು. ರಾಜ್ಯ ರಾಜಕಾರಣದಲ್ಲಿ ಕಾವೇರಿರುವ ನಾಯಕತ್ವ ಬದಲಾವಣೆಯ ಎಲ್ಲಾ ವದಂತಿಗಳಿಗೆ ಸಿಎಂ ಸಿದ್ದರಾಮಯ್ಯ ಈಗ ಬಿಗ್ ಬ್ರೇಕ್ ಹಾಕಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿಎಂ ಶಕ್ತಿ ಮತ್ತಷ್ಟು ಹೆಚ್ಚಾಗಿದೆ. ಸ್ವತಃ ಸಿಎಂ ನೀಡಿರುವ ಒಂದು ಸುಳಿವು ಈಗ ಕೈ ಪಡೆಯಲ್ಲಿ ಹೊಸ ಸಂಚಲನ ಮೂಡಿಸಿದೆ. ಮುಂದಿನ ಬಜೆಟ್ ಮಂಡಿಸೋನು ನಾನೇ ಎನ್ನುವ ಮೂಲಕ ವಿರೋಧಿಗಳಿಗೆ ಸಿದ್ದರಾಮಯ್ಯ ನಾನೇ ಫುಲ್ ಟೈಮ್ ಸಿಎಂ ಎಂಬ ಸಂದೇಶ ರವಾನಿಸಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಮಾತನಾಡಿದ ಸಿಎಂ ಈಗಾಗಲೇ ತಾವು ದಾಖಲೆಯ 17 ಬಜೆಟ್ ಮಂಡಿಸಿದ್ದು 18ನೇ ಬಜೆಟ್ ಕೂಡ ತಾವೇ ಮಂಡಿಸುವುದಾಗಿ ಹೇಳಿದ್ದಾರೆ. ಇದು ಆಡಳಿತಾರೂಢ ಕಾಂಗ್ರೆಸ್ಸಿನಲ್ಲಿ ಭಾರಿ ಸಂಚಲನ ಸೃಷ್ಟಿಸಿದೆ. ಸಿಎಂ ಸೀಟಿಗಾಗಿ ಎದುರು ನೋಡುತ್ತಿರುವ ಡಿಕೆ ಅಂಡ್ ಟೀಮಿಗೆ ಬಿಗ್ ಶಾಕ್ ಆಗಿದೆ. ಸಿಎಂ ಸೀಟಿಗೇರಲು ಮುಂದೇನು ಮಾಡುವುದು ಎಂಬ ಗಂಭೀರ ಚಿಂತನೆಯಲ್ಲಿದ್ದಾರೆ. ಇನ್ನು ಸಿಎಲ್ಪಿ ಸಭೆಯಲ್ಲಿ ಅನುದಾನಕ್ಕಾಗಿ ಬೇಡಿಕೆ ಇಟ್ಟ ಶಾಸಕರಿಗೂ ಸಿಎಂ ಸಮಾಧಾನ ಮಾಡಿದ್ದಾರೆ. ಈ ಬಾರಿಯ ಬಜೆಟ್ ಅತ್ಯುತ್ತಮವಾಗಿದೆ. ಕೇಂದ್ರದಿಂದ ನಿರೀಕ್ಷಿತ ನೆರವು ಸಿಗದಿದ್ದರೂ ರಾಜ್ಯದ ಆರ್ಥಿಕ ಸ್ಥಿತಿ ಸದೃಢವಾಗಿದೆ. ಆದಾಯ ಹೆಚ್ಚಾದಂತೆ ಪೂರಕ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನದ ಭರವಸೆ ನೀಡಿದ್ರು. ಒಟ್ಟಿನಲ್ಲಿ ಸಿಎಲ್ಪಿ ಸಭೆಯ ಮೂಲಕ ಸಿದ್ದರಾಮಯ್ಯ ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆದಿದ್ದಾರೆ. ಒಂದು ಕಡೆ ಶಾಸಕರ ಅಸಮಾಧಾನ ಶಮನ ಮಾಡಿದ್ರೆ ಇನ್ನೊಂದೆಡೆ 2028ರವರೆಗೆ ತಾವೇ ಬಾಸ್ ಎಂಬ ಸಂದೇಶ ಹೈಕಮಾಂಡ್ ವರೆಗೂ ಮುಟ್ಟಿಸಿದ್ದಾರೆ. ಡಿಕೆ ಅಂಡ್ ಟೀಮಿನ ಮುಂದಿನ ದಾರಿ ಯಾವುದು ಎಂಬುದೇ ಸದ್ಯದ ಪ್ರಶ್ನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.